ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮ್ಯಾಂಗೋ ಕಪ್ ಕೇಕ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟು ಒಂದು ಮ್ಯಾಂಗೋ ತೊಗೊಂಡಿದ್ದೀನಿ, ಅದನ್ನು ಕಟ್ ಮಾಡಿ ಅದ್ರ ಪಲ್ಪ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ನೋಡಿ, ಅದ್ರ ಪಲ್ಪ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನಾನು ಸಕ್ಕರೆ ಪುಡಿ ಮಾಡಿದೆ ಅದೇ ಜಾರಲ್ಲಿ, ಅದರಲ್ಲೇ ಹಾಕೋತಾ ಇದ್ದೀನಿ. ಇವಾಗ ಪಲ್ಪೆಲ್ಲ ನೀಟಾಗಿ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಒಂದು ಕಪ್ ಮೈದಾ, ಅರ್ಧ ಕಪ್ಪು ಎಣ್ಣೆ, ಸಕ್ಕರೆ ಪುಡಿ ಅರ್ಧ ಕಪ್ಪು, 2 ಸ್ಪೂನು ಹಾಲಿನ ಪೌಡ್ರು, ಬೇಕಿಂಗ್ ಪೌಡ್ರು, ಬೇಕಿಂಗ್ ಸೋಡಾ ಮತ್ತು ಹಾಲು ಅರ್ಧ ಕಪ್ಪು. ಇದನ್ನು ಪೇಸ್ಟ್ ಮಾಡ್ಕೋಬೇಕು ಫಸ್ಟು ಮಾವಿನ ಹಣ್ಣು. ಇವಾಗ ಮ್ಯಾಂಗೋನ ಹಾಕ್ಕೊಳ್ಳೋಣ, ಪೇಸ್ಟ್ ಮಾಡಿರೋದು. ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಆದಮೇಲೆ 1-2 ಸ್ಪೂನು ಮಿಲ್ಕ್ ಪೌಡರ್, ಹಾಲಿನ ಪುಡಿ, ನೀಟಾಗಿ ಬೀಟ್ ಮಾಡ್ಕೋಬೇಕು. ಅರ್ಧ ಕಪ್ ಆಯಿಲ್ ತಗೊಂಡಿದ್ದೀನಿ, ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅರ್ಧ ಕಪ್ ಹಾಲು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಒಂದು 3/4 ಕಪ್ ಅಷ್ಟು ಸಕ್ಕರೆ ಪುಡಿ ತೊಗೊಂಡಿದ್ದೀನಿ, ಶುಗರ್ ಪೌಡರ್. ಅದನ್ನು ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಬೇಕಿಂಗ್ ಸೋಡಾ ಒಂದು ಅರ್ಧ ಸ್ಪೂನು, ಬೇಕಿಂಗ್ ಪೌಡ್ರ್ ತೊಗೊಂಡಿದ್ದೀನಿ, 1 ಸ್ಪೂನ್ ಬೇಕಿಂಗ್ ಪೌಡ್ರು, ಅದನ್ನು ಜರಡಿ ಇಟ್ಕೋಬೇಕು. ಇವಾಗ ಅದಕ್ಕೇ 1 ಕಪ್ ಮೈದಾನ ಹಾಕಿ ಜರಡಿ ಇಟ್ಕೋಬೇಕು ನೀಟಾಗಿ, ಗಂಟೇನು ಇಲ್ದಿರೋ ಥರ ಜರಡಿ ಇಟ್ಕೋಬೇಕು. ಇವಾಗ ಜರಡಿ ಇಟ್ಕೊಂಡಾಗಿದೆ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಬ್ಯಾಟರ್ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಫಸ್ಟು ಒಂದು ತವಾ ಕಾಯೋಕೆ ಇಟ್ಟಿದ್ದೀನಿ, ಅದ್ರ ಮೇಲೆ ಪಡ್ಡು ತವಾ ಇಟ್ಟಿದ್ದೀನಿ. ಅದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೋ ಅದು ಬ್ಯಾಟರ್ನ ಅರ್ಧ ಭಾಗ ಹಾಕಿ ಸಾಕು, ಫುಲ್ ಉಬ್ಬಿಡುತ್ತೆ. ಅರ್ಧ ಭಾಗ ಹಾಕಿ ಕಡಿಮೆ ಉರಿಯಲ್ಲಿ ಒಂದು 10 ನಿಮಿಷ ಆದರೆ ಸಾಕು, ಆಗುತ್ತೆ. ನೋಡಿ, ಆಗಿದೆ ಇದು ಕೇಕು. ಓವನ್ ಇಲ್ಲದೆ ಎಗ್ಲೆಸ್ ಕೇಕು ಮಾತ್ರ ಚೆನ್ನಾಗಿ ಬಂದಿದೆ, ಫುಲ್ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಅದನ್ನು ಇದೇ ಬ್ಯಾಟರ್ನ ಓವನಲ್ಲೂ ಹಾಕಿ ಮಾಡಿದ್ದೀನಿ ನೋಡಿ, ಕಪ್ ಕೇಕ್ನ. ಇದು ಚೆನ್ನಾಗಿ ಬಂದಿದೆ ಓವನಲ್ಲಿ ಮಾಡಿರೋದು ನೋಡಿ, 2 ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಒಂದು ಸಾರಿ ಟ್ರೈ ಮಾಡಿ, ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ಸಾರಿ ಟ್ರೈ ಮಾಡಿ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ.